ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಸ್ ಜಾನಕಿ ಅವರ ಹೆಸರು ಸಂಗೀತ ಮತ್ತು ಗಾಯನ ಕ್ಷೇತ್ರದಲ್ಲಿ ಎಂದಿಗೂ ಅಳಿಸಲಾಗದ ಹೆಸರಾಗಿರುತ್ತೆ. ಮುಂದಿನ ಎಷ್ಟೋ ಶತಮಾನಗಳ ಕಾಲ ಅವರು ಮುಂದಿನ ಪೀಳಿಗೆಗಳನ್ನು ತಮ್ಮ ಧ್ವನಿಯಿಂದ ಪ್ರಭಾವಿಸ್ತಾನೆ ಇರ್ತಾರೆ. ಅವರು ಮೌನವಾದರೂ ಕೂಡ ಅವರ ಧ್ವನಿ ಸದಾ ಹಾಡ್ತಾನೆ ಇರುತ್ತೆ. ಆರಂಭದಲ್ಲಿ ಅವರು ಒಂದು ಹಾಡಿಗಾಗಿ ಪಟ್ಟ ಕಷ್ಟ ಪ್ರಯತ್ನಗಳಿಂದ ಹಿಡಿದು ಅವರು ಮಾಡಿದ ಅತ್ಯುನ್ನತ ಸಾಧನೆಗಳವರೆಗೂ ಎಸ್ ಜಾನಕಿ ಅವರ ಬದುಕಿದ ರೀತಿ ಎಂಥವ್ರಿಗಾದರೂ ಸಹ ಒಂದು ಸ್ಫೂರ್ತಿಯೇ ಆಗಿರುತ್ತೆ. ಹಾಗೆ ಎಸ್ ಜಾನಕಿಯವರ ಬಗ್ಗೆ ಸಾಕಷ್ಟು ರೋಚಕ ಎನಿಸುವ ತುಂಬಾ ಕುತೂಹಲಕಾರಿಯಾದ ವಿಷಯಗಳು ತುಂಬಾ ಇದಾವೆ. ಯಾರಿಗೂ ಗೊತ್ತಿರದ ಅಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಎಸ್ ಜಾನಕಿ ಅವರು ಇನ್ನು ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಓದಿರಲಿಲ್ಲ. ಅವರಿಗೆ ಸಂಗೀತದಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದ ಕಾರಣ ಸ್ಕೂಲ್ವರೆಗೂ ಮಾತ್ರ ಓದ್ತಾರೆ. ಅವರು 3ನೇ ಕ್ಲಾಸ್ ಇದ್ದಾಗಲೇ ಸಂಗೀತ ತರಬೇತಿಗೆ ಸೇರ್ತಾರೆ. ಆದರೆ ಇವರ ಸುಮಧುರ ಕಂಠಕ್ಕೆ ಸೋತುವಾದ ಅವರ ಗುರುಗಳು ಶಾಸ್ತ್ರೀಯ ಸಂಗೀತವನ್ನು ಪೂರ್ತಿಯಾಗಿ ಕಲಿಸುವುದರ ಬದಲು ನೇರವಾಗಿ ಹಾಡು ಹಾಡುವುದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಎಸ್ ಜಾನಕಿ ಅವರ ಗಾಯನ ಪ್ರತಿಭೆಯನ್ನು ಗುರುತಿಸಿದ ಅವರ ಗುರುಗಳು ಹಾಡು ಹಾಡುವುದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿಸಿಕೊಡ್ತಾರೆ. ಚಿಕ್ಕ ಏಜಲ್ಲೇ ಸ್ಟೇಜ್ ಹತ್ತಿ ಹಾಡು ಹಾಡುವ ಅಭ್ಯಾಸವನ್ನು ಮಾಡ್ತಾರೆ. ಸಂಗೀತ ಕಲಿಯಲು ಯಾವುದೇ ದೊಡ್ಡ ಗುರುಕುಲ ಮತ್ತು ಅತ್ಯುನ್ನತ ಗುರುಗಳು ಬೇಕಾಗಿಲ್ಲ ಎನ್ನುವುದನ್ನು ಪ್ರೂವ್ ಮಾಡಿರುವ ಎಸ್ ಜಾನಕಿ ಅವರ ದೊಡ್ಡ ಯಶಸ್ಸಿನ ಹಿಂದೆ ನಿಜವಾಗ್ಲೂ ಇದ್ದಿದ್ದು ಅವರ ನಿರಂತರವಾದ ಅಭ್ಯಾಸ. ಅವರಷ್ಟಕ್ಕೆ ಅವರು ದಿನ ಹಾಡು ಹಾಡ್ತಾನೆ ಇದ್ರು. ಈ ನಿರಂತರ ಪರಿಶ್ರಮವೇ ಅವರ ಯಶಸ್ಸಿಗೆ ಮೂಲ ಕಾರಣ. ಕಿವಿಯಿಂದ ಸಂಗೀತವನ್ನು ಸರಿಯಾಗಿ ಗ್ರಹಿಸಿ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯಲ್ಲಿ ಹಾಡ್ತಾ ಅಭ್ಯಾಸ ಮಾಡ್ತಾ ಪರಿಪೂರ್ಣವಾಗಿ ಹಾಡುವ ಸಾಮರ್ಥ್ಯ ಬರುತ್ತೆ. ಎಸ್ ಜಾನಕಿ ಅವರು ಹುಟ್ಟಿ ಬೆಳೆದಿದ್ದು ಆಂಧ್ರ ಪ್ರದೇಶದಲ್ಲಿ. ಅವರ ಮುಂದಿನ ಮದುವೆ ಜೀವನ ನಡೆಸಿದ್ದು ತಮಿಳುನಾಡಿನಲ್ಲಿ. ತದನಂತರದ ದಿನಗಳಲ್ಲಿ ಮಗನ ಜೊತೆ ಕರ್ನಾಟಕದಲ್ಲಿ ಸೆಟ್ಲ್ ಆಗ್ತಾರೆ. ಜಾನಕಿ ಅವರ ಮಾತೃಭಾಷೆ ತೆಲುಗು. ಅವರು ಮದುವೆ ಟೈಮಿಗೆ ಸರಿಯಾಗಿ ತಮಿಳು ಭಾಷೆಯನ್ನು ಮಾತಾಡಲು ಕಲಿತಾರೆ. ಅವರು ಕನ್ನಡಕ್ಕಾಗಿ ಹಾಡಲು ಶುರು ಮಾಡಿದ ಒಂದೆರಡು ವರ್ಷಗಳಲ್ಲೇ ಕನ್ನಡ ಕಲಿತು ತುಂಬಾ ಸರಳವಾಗಿ, ಸರಾಗವಾಗಿ ಅಪ್ಪಟ ಕನ್ನಡತಿಯಂತೆ ಕನ್ನಡ ಮಾತಾಡ್ತಾ ಇದ್ರು. ಹಾಗೆ ಮಲಯಾಳಂ ಹಾಡುಗಳನ್ನು ಹಾಡ್ತಾ ಅವರು ಮಲಯಾಳಮನ್ನು ಸಹ ಕಲಿತು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಹಿಂದಿಯನ್ನು ಸಹ ಮಾತಾಡಬಲ್ಲವರಾಗಿದೆ. ಇವರ ಕಲಿಕೆ, ಗ್ರಹಿಕೆ, ಅಳವಡಿಕೆ ಜಾನಕಿಯವರ ಜೀವನದ ಭಾಗಗಳೇ ಆಗಿದ್ದವು. ಎಸ್ ಜಾನಕಿ ಅವರು ಯಾವುದೇ ಭಾಷೆಯ ಹಾಡಾದರೂ ಸರಿ, ಅದನ್ನು ಹಾಡಲು ಮನೆಯಲ್ಲಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿಯೇ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬರ್ತಾ ಇದ್ರು. ಹಾಡಿನ ಪದಗಳ ಅರ್ಥ ತಿಳಿದುಕೊಂಡು ಸರಿಯಾದ ಉಚ್ಚಾರಣೆ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಕಾರಣ ಅವರಿಗೆ ಗೊತ್ತಿರದ ಯಾವುದೇ ಭಾಷೆಯಲ್ಲೂ ಸಹ ಒಂಚೂರು ಪದಗಳ ಉಚ್ಚಾರಣೆ ದೋಷ ಆಗದಂತೆ ನೋಡಿಕೊಳ್ಳುತ್ತಾ ಇದ್ರು. ಅದೇ ಕಷ್ಟದ ಪದಗಳ ಉಚ್ಚಾರಣೆಗಳಿದ್ದರೂ ಅವುಗಳನ್ನು ಅರಿತು ಕಲಿತು ಹಾಡ್ತಾ ಇದ್ರು. ಈ ಅಸಾಧಾರಣ ಪ್ರತಿಭೆಯ ಕಾರಣಕ್ಕೆ 17ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇದ್ದವು. ಹೀಗಾಗಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ ಇವರಿಗೆ ವಿದೇಶದ ಸಿನಿಮಾಗಳಿಂದ ಸಹ ಆಫರ್ಸ್ ಬರ್ತಾ ಇದ್ವು. ಶ್ರೀಲಂಕಾದ ಸಿಂಹಳಿ, ಜಪಾನಿನ ಜಪಾನೀಸ್, ಜರ್ಮನ್ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲೂ ಸಹ ಇವರು ಹಾಡುಗಳನ್ನು ಹಾಡ್ತಾರೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಇರುವ ಸ್ಪೆಷಾಲಿಟಿ ಏನು ಅಂದರೆ ಅವರು ವಯಸ್ಸಿಗೆ ತಕ್ಕಂತೆ ತಮ್ಮ ಧ್ವನಿಯನ್ನು ಚೇಂಜ್ ಮಾಡ್ಕೊತಾ ಇದ್ರು. ಸಿನಿಮಾದಲ್ಲಿ ಒಂದು ಚಿಕ್ಕ ಹುಡುಗಿಯ ಹಾಡಿಗೆ ಹಾಡಿದರೆ ಅವರ ಧ್ವನಿ ಸೇಮ್ ಟು ಸೇಮ್ ಚಿಕ್ಕ ಮಗು ತರಾನೇ ಬದಲಾಗ್ತಾ ಇತ್ತು. ಹೀಗೆ ಚಿಕ್ಕ ಹುಡುಗಿಯಿಂದ ಹಿಡಿದು ಹಣ್ಣು ಹಣ್ಣು ಮುದುಕಿಯವರೆಗೂ ಅವರು ಅದ್ಭುತ ಧ್ವನಿ ವೈವಿಧ್ಯತೆಯನ್ನು ಹೊಂದಿರುತ್ತಾರೆ. ಹಾಗೆ ಭಾವನಾತ್ಮಕ ಹಾಡುಗಳನ್ನು ಅವರು ಅಷ್ಟು ಭಾವಪೂರ್ಣವಾಗಿ ಹಾಡಲು ಮುಖ್ಯ ಕಾರಣ ಅಂತ ಭಾವನೆಯನ್ನು ಅವರು ಸಹಜವಾಗಿ ತಮ್ಮಲ್ಲಿ ತಂದುಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ಹಾಡ್ತಾ ಇದ್ರು. ಅದೇ ಕಾರಣಕ್ಕೆ ಒಂದಿಷ್ಟು ಹಾಡುಗಳನ್ನು ಹಾಡುವಾಗ ಅವರು ಹತ್ತಿದ ಉದಾಹರಣೆಗಳು ಸಹ ತುಂಬಾ ಸಿಗ್ತವೆ. ಇಷ್ಟರ ಮಟ್ಟಿಗೆ ಅವರು ಹಾಡುವಾಗ ಪೂರ್ತಿಯಾಗಿ ಇನ್ವಾಲ್ವ್ ಆಗಿ ಹಾಡಿಬಿಡ್ತಾ ಇದ್ರು. 80ರ ದಶಕದಲ್ಲಿ ಸೌತ್ ಇಂಡಿಯಾದಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇರೋ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದ ಇವರು ಉಳಿದೆಲ್ಲ ಗಾಯಕರಿಗಿಂತ ಹೆಚ್ಚು ಸಂಭಾವನೆ ತಗೊಂತ ಇದ್ದ ನಂಬರ್ 1 ಗಾಯಕಿಯಾಗಿದ್ರು. ಹಾಗೆ ದೇಶ ವಿದೇಶಗಳಲ್ಲಿ ಸ್ಟೇಜ್ ಶೋಗಳನ್ನು ನಡೆಸಿ ಅದರಲ್ಲಿ ಹಾಡು ಹಾಡುವ ಮೂಲಕ ಎಲ್ಲರ ಮನೆ ಮಾತಾಗಿರ್ತಾರೆ. ಗಾನ ಸರಸ್ವತಿನ ಒಲಿಸಿಕೊಂಡಿದ್ದ ಎಸ್ ಜಾನಕಿಯವರಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಸಹ ಒಲಿದು ಬರುತ್ತಾಳೆ. ಸಾಕಷ್ಟು ಆಸ್ತಿ ಪಾಸ್ತಿ ಗಳಿಸಿದ ಇವರು ಶ್ರೀಮಂತ ಗಾಯಕಿ ಆಗ್ತಾರೆ. ಆದರೆ ಅವರ ನಡೆ, ನುಡಿ, ಬದುಕುವ ರೀತಿ ಮೊದಲಾದ ಎಲ್ಲವೂ ತುಂಬಾ ಸಿಂಪಲ್ ಆಗಿರುತ್ತೆ. ಯಾವತ್ತೂ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ
ತುಂಬಾ ನಯ ವಿನಯದಿಂದ ಇರ್ತಾ ಇದ್ರು. ಅವರಿಗಿಂತ ಎಷ್ಟೋ ವರ್ಷ ಚಿಕ್ಕವರಿಗೂ ಕೂಡ ಅವರು ಹೋಗಿ ಬನ್ನಿ ಅಂತ ಮಾತಾಡೋ ರೂಢಿ ಅವರಲ್ಲಿ ಇತ್ತು. ಟೆಕ್ನಾಲಜಿ ಇವತ್ತು ಇಷ್ಟೆಲ್ಲ ಮುಂದುವರೆದಿದ್ರೂ ಕೂಡ ಇವತ್ತು ಫುಲ್ ಡಿಮ್ಯಾಂಡಲ್ಲಿ ಇರುವ ಒಬ್ಬ ದೊಡ್ಡ ಗಾಯಕ ಸಹ ಜಾಸ್ತಿ ಅಂದರೆ ಒಂದು ದಿನಕ್ಕೆ 4ರಿಂದ 5 ಹಾಡುಗಳನ್ನು ಹಾಡಬಹುದು. ಆದರೆ ಆಗಿನ ಕಾಲದಲ್ಲೇ ಎಷ್ಟೋ ಸಲ ಒಂದೇ ದಿನಕ್ಕೆ 15ರಿಂದ 20 ಸಾಂಗ್‌ಗಳನ್ನು ಎಸ್ ಜಾನಕಿ ಅವರು ಹಾಡಿದ ಉದಾಹರಣೆಗಳು ತುಂಬಾ ಸಿಗ್ತವೆ. ಆರಂಭದ ದಿನಗಳ ಅನಂತರ ಇವರು ಒನ್ ಟೇಕ್ ಸಿಂಗರ್ ಆಗಿರ್ತಾರೆ. ಅದರಿಂದ ಮ್ಯೂಸಿಕ್ ಡೈರೆಕ್ಟರ್‌ಗಳಿಗೆ ಒಂದಿಷ್ಟು ಶ್ರಮವಾಗದಂತೆ ಅವರು ಅಂದ್ಕೊಂಡ ಹಾಗೆ ಹಾಡುವ ಕೆಪಾಸಿಟಿ ಜಾನಕಿ ಅವರಿಗೆ ಇರುತ್ತೆ. ಎಷ್ಟೋ ಕಷ್ಟದ ಹಾಡುಗಳನ್ನು ಜಾನಕಿ ಅವರೇ ಹಾಡ್ತಾ ಇದ್ರು. ಇವರು ಹೆಚ್ಚು ಹಾಡುಗಳನ್ನು ಹಾಡಿದ್ದು ಇಳೆಯರಾಜ ಅವರ ಸಂಗೀತದಲ್ಲಿ. ಹಾಗೆ ಹೆಚ್ಚು ಹಾಡುಗಳನ್ನು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಹಾಡ್ತಾರೆ. ಹಾಗೆ ಹೆಚ್ಚು ಹಾಡುಗಳನ್ನು ಹಾಡಿದ್ದು ಕನ್ನಡಕ್ಕಾಗಿ. ಅವರು 2ನೇ ಹೆಚ್ಚು ಹಾಡುಗಳನ್ನು ಮಲಯಾಳಂ ಭಾಷೆಯಲ್ಲಿ ಹಾಡ್ತಾರೆ. ಹಾಗೆ ತಮಿಳು, ತೆಲುಗು ಈ ಪಟ್ಟಿಯಲ್ಲಿ ಆ ನಂತರದ ಸ್ಥಾನದಲ್ಲಿ ಬರ್ತವೆ. ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಭಾಷೆಗಳಲ್ಲಿನ ಉತ್ತಮ ಗಾಯನಕ್ಕಾಗಿ ಆಯಾ ರಾಜ್ಯ ಸರ್ಕಾರಗಳು ಇವರಿಗೆ ಉತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿವೆ. 40ಕ್ಕೂ ಹೆಚ್ಚು ಇಂಥ ಪ್ರಶಸ್ತಿಗಳನ್ನು ಪಡೆದಿರುವ ಎಸ್ ಜಾನಕಿ ಅವರು ಕೇಂದ್ರ ಸರ್ಕಾರದಿಂದ ಸಹ 4 ಸಲ ರಾಷ್ಟ್ರ ಪ್ರಶಸ್ತಿಯನ್ನು ಪಡೀತಾರೆ. ಇದಲ್ಲದೆ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ನೂರಾರು ಪ್ರಶಸ್ತಿಗಳನ್ನು ಪಡೆದಿರುವ ಇವರಿಗೆ ಮೈಸೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸುತ್ತೆ. ನಮ್ಮ ಭಾರತ ಸರ್ಕಾರ ಎಸ್ ಜಾನಕಿ ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ಪ್ರಶಸ್ತಿ ಅನೌನ್ಸ್ ಮಾಡುತ್ತೆ. ಆದರೆ ಎಸ್ ಜಾನಕಿ ಅವರು ಈ ಪ್ರಶಸ್ತಿಯನ್ನು ರಿಜೆಕ್ಟ್ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ತುಂಬಾ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದವರಿಗೆ ತುಂಬಾ ತಡವಾಗಿ ಎಲ್ಲ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಸರಿಯಾದ ಸಮಯದಲ್ಲಿ ಅವರ ಸಾಧನೆಗೆ ತಕ್ಕ ಗೌರವ ನೀಡಿ ಪುರಸ್ಕರಿಸಲಾಗುತ್ತಿಲ್ಲ ಎಂಬ ಕಾರಣಕ್ಕೆ ಈ ಅವಾರ್ಡ್ ರಿಜೆಕ್ಟ್ ಮಾಡ್ತಾರೆ. ಆಗ ಕೇಂದ್ರ ಸರ್ಕಾರ ಈ ಪ್ರಶಸ್ತಿಯನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡುತ್ತೆ. ಈ ಬಗ್ಗೆ ಆಗ ದೊಡ್ಡ ಸುದ್ದಿಯಾಗಿ ಸಾಕಷ್ಟು ಚರ್ಚೆಗಳು ನಡೀತವೆ. ಈಗ ಎಸ್ ಜಾನಕಿ ಅವರಿಗೆ ಕೊಡೋದೇ ಆದರೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಆಗ ಜನ ಅಭಿಪ್ರಾಯ ಪಡ್ತಾರೆ. ವಿ ರಾಮ್ ಪ್ರಸಾದ್ ಅವರನ್ನು ಮದುವೆಯಾಗಿ ಆದರ್ಶ ದಂಪತಿಗಳಂತೆ ಜೀವನ ಮಾಡಿದ ಇವರು ಅವರ ಗಂಡ ತೀರಿಕೊಂಡ ಬಳಿಕ ಬಿಳಿ ಸೀರೆ ಉಡುವುದಕ್ಕೆ ಶುರು ಮಾಡ್ತಾರೆ. ಗಂಡನ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡಿದ್ದ ಅವರು ಯಾವಾಗಲೂ ಅವರ ಜೊತೆಗೇ ಇರ್ತಾ ಇದ್ರು. ಎಸ್ ಜಾನಕಿ ಅವರಿಗೆ ಮುರಳಿಕೃಷ್ಣ ಅಂತ ಒಬ್ಬನೇ ಒಬ್ಬ ಮಗ ಇರ್ತಾನೆ. ಚೆನ್ನೈಯಲ್ಲಿ ಡ್ಯಾನ್ಸರ್ ಆಗಿದ್ದ ಒಂದು ಹುಡುಗಿನ ಇಷ್ಟಪಡ್ತಾರೆ. ಜಾನಕಮ್ಮನವರು ಸೊಸೆ ಆಗಲೇಬೇಕೆಂದು ಹಠ ಹಿಡಿದು ಕೂತಿದ್ದ ಇವರನ್ನು ತನ್ನ ತಂದೆ ತಾಯಿ ಮೇಲೆ ಇಷ್ಟೊಂದು ಪ್ರೀತಿ ಇರುವ ಹುಡುಗಿಯನ್ನು ಕಂಡು ಅವರನ್ನೇ ಮದುವೆ ಆಗ್ತಾರೆ. 2 ಮಕ್ಕಳನ್ನು ಪಡೆದ ಅನಂತರ ಕೆಲವು ವೈಯಕ್ತಿಕ ಮನಸ್ತಾಪಗಳ ಕಾರಣ ಮುರಳಿಕೃಷ್ಣ ಅವರಿಗೆ ಡೈವರ್ಸ್ ಆಗುತ್ತೆ. ತಂದೆ ತೀರಿಕೊಂಡ ಅನಂತರ ತಾಯಿ ಜೊತೆಗೆ ಹೈದರಾಬಾದ್ಗೆ ಬಂದು ಶಿಫ್ಟ್ ಆಗ್ತಾರೆ. ಆದರೆ ಆಮೇಲೆ ಕರ್ನಾಟಕದ ಮೇಲೆ ತುಂಬಾ ಒಲವು ಹೊಂದಿದ ಎಸ್ ಜಾನಕಿ ಅವರು ಅವರ ಅಚ್ಚುಮೆಚ್ಚಿನ ಊರಾದ ಮೈಸೂರಿಗೆ ಬಂದು ಮಗನ ಜೊತೆಗೆ ಇಲ್ಲೇ ಸೆಟ್ಲ್ ಆಗ್ತಾರೆ. ಆದರೆ ಅವರ ಮಗ ಮುರಳಿಕೃಷ್ಣ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂತಾರೆ. ಈಗ ಮಗನ ಕೊರಗಲ್ಲೇ ಇರುತ್ತಿದ್ದ ಅವರಿಗೆ ಒಂದಿಷ್ಟು ವಯೋಸಹಜ ಸಮಸ್ಯೆಗಳು ಸಹ ಶುರು ಆಗ್ತವೆ. ಯಾವುದೇ ಸಂಗೀತ ಶಾಲೆಗೆ ಹೋದರೂ, ಗಾಯನದ ತರಬೇತಿಗೆ ಹೋದರೂ ಅಲ್ಲಿ ಎಸ್ ಜಾನಕಿ ಅವರ ಬೆಳೆದು ಬಂದ ಬಗ್ಗೆ, ಹಾಡುವ ರೀತಿಯ ಬಗ್ಗೆ ಉದಾಹರಣೆಯಾಗಿ ಹೇಳಿಕೊಡಲಾಗುತ್ತೆ. ಹೀಗಾಗಿ ಯಾವುದೇ ಹೊಸ ಗಾಯಕ ಗಾಯಕಿ ಬಂದರೂ ಸಹ ಅವರ ಮೇಲೆ ಜಾನಕಿ ಅವರ ಒಂದಿಷ್ಟು ಪ್ರಭಾವ ಅದು ಇದ್ದೇ ಇರುತ್ತೆ. ಇನ್ನು ಎಷ್ಟೋ ಶತಮಾನಗಳ ಕಾಲ, ಇನ್ನು ಎಷ್ಟೋ ಯುಗಗಳನ್ನು ಪ್ರಭಾವಿಸಬಲ್ಲಂತ ಅವರ ಧ್ವನಿಗಿರುವ ಶಕ್ತಿಯಿಂದ ಅವರು ಸದಾ ಜೀವಂತವಾಗಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಟೇಕ್ ಕೇರ್.